ಹಾಯ್, ಇಂದು ನಾವು ಸುಲಭವಾಗಿ ಮತ್ತು ಕಡಿಮೆ ಟೈಮಲ್ಲಿ ಹೇಗೆ ಜಾಮೂನ್ ಮಾಡೋದು ಅಂತ ನೋಡೋಣ. ಆ ಜಾಮೂನ್ ಕೂಡ ಸಾಫ್ಟ್ ಮತ್ತು ಜ್ಯೂಸಿ ಆಗಿರಬೇಕು. ಹಾಗೆ ಹೇಗೆ ಮಾಡೋದು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಮೊದಲಿಲ್ಲಿ ನಾನು 200 ಗ್ರಾಮಷ್ಟು ನಂದಿನಿ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಹಾಗೆ ನಾನು ಯಾವಾಗಲೂ MTRಲ್ಲಿ ಮಾಡ್ತಾಯಿದ್ದೆ, ಅದು ಸ್ವಲ್ಪ ಕ್ರ್ಯಾಕ್ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಈ ಕಂಪ್ಯಾರಿಸನ್ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಂದಿನಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು 200 ಗ್ರಾಮಷ್ಟು ಮಿಕ್ಸ್ ಇದೆ. ಇದಕ್ಕೆ ಒಂದು 40 ಜಾಮೂನ್ನ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಹಿಟ್ಟನ್ನೆಲ್ಲ ಹಾಕ್ಕೊಡೋಣ. ಇದಕ್ಕೆ ನಾವು ಡೋ ರೆಡಿ ಮಾಡ್ಕೊಳ್ಳೋಣ. ಈ ಜಾಮೂನ್ಗೆ ಸ್ವಲ್ಪ ಹಾಲನ್ನು ಹಾಕ್ತಾ, ಅಂದರೆ ಒಂದು 100 ml ಅಷ್ಟು ಹಾಲನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಟೈಟಾಗಿ ಕಲಿಸ್ಕೊಬಾರ್ದು, ಸ್ವಲ್ಪ ಲೂಸಾಗಿಯೇ ಈ ಹಿಟ್ಟನ್ನು ಕಲಿಸ್ಬೇಕು. ತುಂಬ ಗಟ್ಟಿಯಾಗಿಬಿಟ್ರೆ ಜಾಮೂನೆಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ. ಸೊ ಅಷ್ಟು ಕಲಸಿ ಒಂದು 10 ನಿಮಿಷ ಇಟ್ಬಿಡಬೇಕು. ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಹಾಗೆ 1 ಸ್ಪೂನು ಏಲಕ್ಕಿ ಪೌಡ್ರು. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು, ಹೈ ಫ್ಲೇಮಲ್ಲಿ ಏನು ಬೇಡ. MTRದು ನಂದಿನಿದು ಎರಡು ರೇಟ್ ಕಂಪೇರ್ ಮಾಡಿದ್ರೆ MTRದೇ ಪ್ರೈಸು ಜಾಸ್ತಿ ಇರುತ್ತೆ, ನಂದಿನಿದು ಕಡಿಮೆನೇ ಇದೆ. ಹಾಗೆ ಗ್ರಾಮ್ ವೈಸ್ ನೋಡಿದ್ರೆ ನಂದಿನಿ 200 ಗ್ರಾಮ್ಸ್ ಇರುತ್ತೆ, ಅದು ಅದಕ್ಕಿಂತ ಕಮ್ಮಿನೇ ಇದೆ. ಸೊ ನೀವು ಈ ನಂದಿನಿ ಒಂದು ಮಿಕ್ಸಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ಡೋ ಏನೋ ನಾವು ಕಲಸಿಟ್ಟಿದ್ವಲ್ಲ ಅದರಲ್ಲಿ ಈ ಥರ ಚಿಕ್ಕ ಬಾಲ್ಸ್ ಥರ ಮಾಡ್ಕೋಬೇಕು. ಇದು ಕೂಡ ನೋಡಿ ಏನೂ ಕ್ರ್ಯಾಕ್ ಆಗಿಲ್ಲ. ಸೊ ಎಣ್ಣೆನೂ ಕೂಡ ಕಾಯಕ್ಕಿಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಚಿಕ್ಕ ಊರಿನಲ್ಲೇ ನಾವು ಈ ಜಾಮೂನನ್ನು ಕರಿಬೇಕಾಗತ್ತೆ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಕರೆದ್ರೆ ಒಳಗಡೆ ಎಲ್ಲ ಅದು ಬೆಂದಿರಲ್ಲ, ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಎಲ್ಲನೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಕರೆದ್ಬಿಟ್ಟು ಗೋಲ್ಡನ್ ಬ್ರೌನ್ ಬರಬೇಕು. ಆವಾಗಾದಮೇಲೆ ನಾವು ಆಫ್ ಮಾಡಿಕೊಂಡ್ರೆ ಸಾಕು. ಅಷ್ಟಾದಮೇಲೆ ಸೊ ಇದೆಲ್ಲವನ್ನು ಕರೆದಾದ್ಮೇಲೆ ಪಾಕ ಏನು ಮಾಡಿರ್ತೀವಲ್ಲ ಅದಕ್ಕೆ ಎಲ್ಲ ಜಾಮೂನ್ನ ಹಾಕಿ ಬಿಟ್ಬಿಡಬೇಕು. ಒಂದು 3 hours ಸಾಕೋದಕ್ಕೆ. ಸೊ ಅದು ನೆನೆದ್ಮೇಲೆ ನೋಡಿ ಈ ಥರ ನಾವು ಸರ್ವ್ ಮಾಡ್ಬೋದು. ಸೊ ಬಿಸಿ ಆಗಿರುವಾಗಲೂ ತಿನ್ಬೋದು, ಇಲ್ಲ ತಣ್ಣಗೆ ಐಸ್ ಕ್ರೀಮ್ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.